ತಮಗೆಲ್ಲರಿಗೂ 2026ರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹೊಸ ಚಿಂತನೆಗಳ ಹೂ ಅರಳಲಿ, ಹೊಸ ಚಿಂತನೆಗಳ ಹೂ ಅರಳಲಿ, ಜ್ಞಾನದ ಬೆಳಕು ಎಲ್ಲೆಡೆ ಪಸರಿಸಲಿ, ಜ್ಞಾನದ ಬೆಳಕು ಎಲ್ಲೆಡೆ ಪಸರಿಸಲಿ. ಈ ಕಾರ್ಯಕ್ರಮವು ಯಶಸ್ಸಿನ ಶಿಖರವೇರಲಿ, ಈ ಕಾರ್ಯಕ್ರಮವು ಯಶಸ್ಸಿನ ಶಿಖರವೇರಲಿ. ನಿಮ್ಮೆಲ್ಲರ ಪ್ರೋತ್ಸಾಹ ಸದಾ ಇರಲಿ. ಈ ಶುಭ ಸಂಜೆಯೊಂದಿಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ ಶಾಲೆಯ ಸಂಕ್ಷಿಪ್ತ ಪರಿಚಯವನ್ನು ತಮ್ಮ ಮುಂದೆ ಹೇಳಬಯಸುತ್ತೇನೆ. ನಮ್ಮ ರಾಯಬಾಗಿ ನರ್ಸರಿ ಪೂರ್ವ ಪ್ರಾಥಮಿಕ ಶಾಲೆ ನವನಗರ್ ಗಜೇಂದ್ರಗಡ ಈ ಶಾಲೆಯ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಇಡುತ್ತಾ 20ನೇ ವಸಂತಕ್ಕೆ ಬಂದು ತಲುಪಿದೆ. ಆದರೆ ಈ ಶಾಲೆ ಇದ್ದುದರಲ್ಲಿಯೇ ಮಕ್ಕಳ ಅಡ್ಮಿಷನ್ ಹಣದಿಂದ ಸ್ವಲ್ಪ ಸ್ವಲ್ಪವಾಗಿ ಸುಧಾರಿಸುತ್ತಾ, ಅಲ್ಲದೆ ಪಾಲಕರ ಸಹಾಯ ಹಸ್ತದಿಂದ ಒಂದೊಂದಾಗಿ ಮಕ್ಕಳ ಉಪಕರಣಗಳನ್ನು ಪಡೆದುಕೊಂಡಿದೆ. ಯಾವುದೇ ರೀತಿ ಪಬ್ಲಿಸಿಟಿ ಆಗಲಿ ಬ್ಯಾನರ್ಗಳಾಗಲಿ ಹಾಕದೆ ಇದ್ದುದರಲ್ಲಿಯೇ ಸಂತೃಪ್ತಿಯನ್ನು ಕಾಣುತ್ತಿದೆ. ಈ 2-3 ತಿಂಗಳ ಹಿಂದೆ ಕೆಲವು ತೊಂದರೆಗಳಾಗಿದ್ದು, ಪ್ರೀತಿಯ ಸಹಕಾರವನ್ನು ಪಾಲಕರು ತೋರಿ ಈ ಶಾಲೆಯ ಮೇಲೆ ಪ್ರೀತಿ ಇರಲಿ ಅಂತ ಹೇಳುತ್ತಾ, ಬಾಳಿನ ಬುತ್ತಿಯಲ್ಲಿ ಪ್ರೀತಿಯ ಹೂ ಅರಳಲಿ, ಬಾಳಿನ ಬುತ್ತಿಯಲ್ಲಿ ಪ್ರೀತಿಯ ಹೂ ಅರಳಲಿ, ನಮ್ಮೆಲ್ಲರ ಮನದಲ್ಲಿ ಸಂತಸದ ಹೊನಲು ಹರಿಯಲಿ, ನಮ್ಮೆಲ್ಲರ ಮನದಲ್ಲಿ ಸಂತಸದ ಹೊನಲು ಹರಿಯಲಿ. ಈ ಸುಂದರ ಸಂಜೆಯ ನೆನಪಿನ ಪುಟಗಳಲ್ಲಿ ಅಚ್ಚಳಿಯದೇ ಉಳಿಯಲಿ. ಶಾಲೆಯು ಬೇಬಿ ಸಿಟ್ಟಿಂಗ್, ನರ್ಸರಿ, LKG ಮತ್ತು UKG ತರಗತಿಗಳನ್ನು ಹೊಂದಿದ್ದು 4 ಜನ ಗುರುಮಾತೆಯರು, ಒಬ್ಬಳು ಆಯಾ ಇದ್ದು ಮಕ್ಕಳ ಸರ್ವಾಂಗೀಣ ಪ್ರಗತಿಗಾಗಿ ಮಕ್ಕಳಿಗೆ ಆಟ ಪಾಠಗಳನ್ನು ನಡೆಸಲಾಗುತ್ತದೆ. ಆಟದ ಸ್ಪರ್ಧೆಗಳನ್ನು ಮತ್ತು ಪಾಠದ ಪರೀಕ್ಷೆಗಳನ್ನು ಇಟ್ಟು ಅವರ ಪ್ರಗತಿ ಪ್ರಶಸ್ತಿ ಪತ್ರಗಳನ್ನು ನೀಡಲಾಗುತ್ತಿದೆ. ಹೀಗಾಗಿ ಮಕ್ಕಳು ಮಾನಸಿಕವಾಗಿ, ದೈಹಿಕವಾಗಿ, ಬೌದ್ಧಿಕವಾಗಿ ಪ್ರಗತಿಯನ್ನು ಸಾಧಿಸಲು ಸದಾ ಪ್ರಯತ್ನದಲ್ಲಿದೆ. ಸಂಗೀತದ ನಾದ, ನೃತ್ಯದ ಲಾಸ್ಯ, ಸಂಗೀತದ ನಾದ, ನೃತ್ಯದ ಲಾಸ್ಯ, ಸಾಹಿತ್ಯದ ಮಾಧುರ್ಯ, ಜ್ಞಾನದ ವಿಕಾಸ, ಸಾಹಿತ್ಯದ ಮಾಧುರ್ಯ, ಜ್ಞಾನದ ವಿಕಾಸ ಇವೆಲ್ಲವುಗಳ ಸಮ್ಮೇಳನವೇ ಈ ಕಾರ್ಯಕ್ರಮದ ವಿಶೇಷ. ನಿಮ್ಮೆಲ್ಲರ ಸಹಕಾರವೇ ನಮ್ಮ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣ ಹೇಳುತ್ತಾ, ಇಂದು ಎಲ್ಲರಿಗೂ ಕೂಡಿದವರಿಗೆ ಇನ್ನೊಮ್ಮೆ ಹೊಸ ವರ್ಷದ ಶುಭಾಶಯಗಳನ್ನು ಹೇಳುತ್ತಾ ನನ್ನ ಈ ಸಂಕ್ಷಿಪ್ತ ವರದಿ ವಾಚನವನ್ನು ಮುಗಿಸುತ್ತೇನೆ. ಥ್ಯಾಂಕ್ ಯು. ಜೈ ಹಿಂದ್.